ಯುವಕರು ರಸ್ತೆ ನಿಯಮ ಪಾಲಿಸಬೇಕು. ಕಿರಿಯ ಶ್ರೇಣಿಯ ನ್ಯಾಯಾಧೀಶೆ ಲಕ್ಷ್ಮೀದೇವಿಯ ರಸ್ತೆ ಅಪಘಾತ ಪ್ರಕರಣದಲ್ಲಿ ಅತಿ ಹೆಚ್ಚು ಯುವಕರು ಒಳಗಾಗ್ತಾ ಇದ್ದಾರೆ. ಅದಕ್ಕೆ ಕಾರಣ ರಸ್ತೆ ಸುರಕ್ಷತಾ ಚಾಲನೆ ನಿಯಮಗಳನ್ನ ಪಾಲಿಸದಿರುವುದು ಕಾರಣವಾಗಿದೆ ಅಂತ ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಆದಂಥ ಲಕ್ಷ್ಮೀದೇವಿ ಅವರು ನುಡಿದರು. ಅವರು ಪಟ್ಟಣದ ಪರಿಶಿಷ್ಟ ಪಂಗಡ ಇಲಾಖೆಯ ಯುವಕರ ವಸತಿ ನಿಲಯದಲ್ಲಿ ಆಯೋಜನೆ ಮಾಡಿದಂತಹ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಾಗೂ ಯುವ ದಿನೋತ್ಸವ ಉದ್ಘಾಟಿಸಿ ಮಾತನಾಡಿದರು. ನಂತರ ಪ್ಯಾನಲ್ ವಕೀಲರಾದಂತಹ ಅಂಗಡಿ ರವಿಕುಮಾರ್ ಅವರು ರಸ್ತೆ ಸುರಕ್ಷತೆ ಜಾಗೃತಿ ಹಾಗೂ ಯುವ ದಿನೋತ್ಸವ ಕುರಿತು ಉಪನ್ಯಾಸವನ್ನು ನೀಡಿದರು. ಕೋಳಿಗೆ ನ್ಯಾಯಾಲಯದ ಇಲಾಖೆಯ ಮತ್ತು ಕಾನೂನು ಅರಿವು ನೆರವು ಸಮಿತಿ, ಪರಿಶಿಷ್ಟ ಪಂಗಡ ಇಲಾಖೆಯ ವಸತಿ ನಿಲಯ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ವರದಿ ಕೆಬಿ ಮಹೇಶ್, ಕೋಳಿಗೆ. ಈಗ ಹೇಳಿದ್ರು, ಈಗ ನೀವು DL ಇಲ್ದಲೇ ಹೋಗ್ತೀರಾ, ಯಾರಿಗೆ ಆಕ್ಸಿಡೆಂಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಅದು ನಮ್ಮ ಮಾನ್ಯ ನ್ಯಾಯಾಲಯದಲ್ಲಿ 20 ಲಕ್ಷ 30 ಲಕ್ಷ ಅವಾರ್ಡ್ ಮಾಡ್ತದೆ. ಆ ವೆಹಿಕಲ್ ಯಾರು ಸಿಗುತ್ತದೆ ಅವರು ಮತ್ತೆ ಆಕ್ಸಿಡೆಂಟ್ ಮಾಡಿದ್ರು ಪರಿಹಾರ ಕೊಡಬೇಕಾಗ್ತದೆ. ಅದು ಆಯ್ತು, ಏನೋ ಆಗುತ್ತದೆ ಕೊಡ್ತಾರೆ ಅಂತ ತಿಳ್ಕೊಳ್ಳಿ. ನಿಮಗೆ ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಕೂಡ್ಲಿಗಿ ಇವರುಗಳ ಸಹಯೋಗದೊಂದಿಗೆ ರಸ್ತೆ ಸುರಕ್ಷತಾ ಮಾಸಾಚರಣೆ ಜನವರಿ ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆ 2022 ಅನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವ ಇ ಮಲ್ಲಿಕಾರ್ಜುನ, ಉಪಾಧ್ಯಕ್ಷರು ತಾಲೂಕು ವಕೀಲರ ಸಂಘ ಕೂಡ್ಲಿಗಿ ಹಾಗೂ DH ದುರ್ಗೇಶ್, ಜಂಟಿ ಕಾರ್ಯದರ್ಶಿಗಳು ತಾಲೂಕು ವಕೀಲರ ಸಂಘ ಕೂಡ್ಲಿಗಿ. ಶರಣು 2 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮ ಹಾಗೂ ಯುವ ದಿನಾಚರಣೆ, ರಾಷ್ಟ್ರೀಯ ಯೂತ್ ಡೇ, ನ್ಯಾಷನಲ್ ಯೂತ್ ಡೇ ಅನ್ನೋ ಕಾರ್ಯಕ್ರಮನ 2 ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ 2 ಕಾರ್ಯಕ್ರಮ ಒಟ್ಟೊಟ್ಟಿಗೆ ಹಮ್ಮಿಕೊಂಡಿರೋದ್ರಲ್ಲಿ ಅದೊಂದು ಪ್ರಸ್ತುತ ಅಂತ ಅನ್ಸುತ್ತೆ. ಯಾಕಂದ್ರೆ ಇವಾಗ ಯಾವುದೇ ಒಂದು ರಸ್ತೆ ಅಪಘಾತವನ್ನು ನಾವು ನೋಡಿದಾಗ, ಒಂದು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಾಗ ಅದರಲ್ಲಿ ರಸ್ತೆ ಅಪಘಾತದಲ್ಲಿ 100 ಅಪಘಾತದಲ್ಲಿ 60% ವಿದ್ಯಾರ್ಥಿಗಳ ಯೂತೆ ಇನ್ವಾಲ್ವ್ ಆಗಿರ್ತಾರೆ, ಅದರಲ್ಲಿ ಸೇರಲ್ಪಟ್ಟಿರ್ತಾರೆ ಅಲ್ವಾ? ಯಾಕಂದ್ರೆ ಎಷ್ಟೊಂದು ಕಾರಣಗಳಿದೆ. ಅವ್ರ ಈ ಥರ ಒಂದು ವಯಸ್ಸಿನ ಹುಮ್ಮಸ್ ಇರ್ಬೋದು, ಅಥವಾ ಕಾನೂನಿನ ಅರಿವು ಇಲ್ಲದೆ ಇರ್ಬೋದು, ಯಾವುದೇ ಒಂದು ಲೈಸೆನ್ಸ್ ಇಲ್ದಿರ ಇರ್ಬೋದು, ಯಾವುದೋ ಒಂದು ತಿಳುವಳಿಕೆ ಇಲ್ದಿರ, ಅಥವಾ ಕೆಟ್ಟ ನಂಬಿಕೆ ಇಟ್ಕೊಂಡು ನನಗೇನು ಆಗೋದಿಲ್ಲ ಅಥವಾ ನಾನು ವಾಹನ ಚಾಲನೆ ಮಾಡ್ಬೋದು ಅನ್ನೋ ಒಂದು ನಂಬಿಕೆಯಿಂದ ಅವರೇನು ಅಪಘಾತಕ್ಕೆ ಒಳಗಾಗೋದು ಸಾಮಾನ್ಯವಾಗಿ 60% ನಾವು ನೋಡೋದು ಯೂತ್ಸ್ ಅಲ್ಲೇ ಆಗೋದು. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 45 ಮಕ್ಕಳು ಒಂದು ದಿನದಲ್ಲಿ ಯೂತ್ ಅಪಘಾತಕ್ಕೆ ಒಳಗಾಗ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅಲ್ವಾ? ನೀವೆಲ್ಲ ಈಗ ಅಪಘಾತದಲ್ಲಿ ಮಕ್ಕಳು ಯೂತ್ ಎಲ್ಲ ಇನ್ವಾಲ್ವ್ ಆಗಿ ಏನೇ ಒಂದು ತೊಂದರೆಗೆ ಒಳಗಾದ್ರೆ ಯಾರಿಗೆ ನಷ್ಟ ಆಗುತ್ತೆ? ಆ ಒಂದು ಯುವಕರು ಇರ್ತಾರಲ್ಲ, ಅವ್ರ ಕುಟುಂಬದವ್ರಿಗೂ ಆಗುತ್ತೆ ಹಾಗೂ ರಾಷ್ಟ್ರಕ್ಕೂ ಅದೊಂದು ತೊಂದರೆ ಆಗುತ್ತೆ ಅಲ್ವಾ? ಮೊದಲು ರಾಷ್ಟ್ರೀಯ ರಸ್ತೆ ಜಾಗೃತಿ ಕಾರ್ಯಕ್ರಮದ ಬಗ್ಗೆ ತಗೊಳೋದಾದ್ರೆ ಹಲವಾರು ಕಾರಣಗಳಿದೆ ರಸ್ತೆ ಅಪಘಾತ ಆಗೋದಕ್ಕೆ. 1-2 ಯಾರಾದ್ರೂ ಹೇಳ್ಬೋದಾ? ಎಲ್ಲ DL ಇದೆಯಾ ನಿಮ್ಮ ಹತ್ರ? ಎಲ್ಲ ಉತ್ತರ ಕೊಡ್ಬೇಕು, ಏನಾದ್ರು ತಲೆ ಆದ್ರೂ ಆಡಿಸ್ಬೇಕು. ಅದೆಲ್ಲ ಅಪಘಾತ ಪಡಿಸಿದ ವ್ಯಕ್ತಿ ಬರ್ಸ್ಬೇಕಾಗುತ್ತೆ. ಅವನು ಇಲ್ಲ ಅಂದ್ರೆ ಅವನ ಪೋಷಕರು, ಅವ್ನು ಯಾರು ಈ ಗಾಡಿ ಕೊಟ್ಟಿದ್ರು, ವಾಹನ ಯಾರು ಅವ್ರ ಅತ್ತೆ ಕೊಟ್ಟಿದ್ರು, ಮಾವ ಕೊಟ್ಟಿದ್ರು, ಯಾರು ಕೊಟ್ಟಿದ್ರು, ಚಿಕ್ಕಪ್ಪ ಚಿಕ್ಕಮ್ಮ ಯಾರು ಕೊಟ್ಟಿದ್ರು, ಅವರು ಅದ್ರ ದಂಡ ಕಟ್ಟಬೇಕಾಗುತ್ತೆ. ಮತ್ತೆ ವಿಮೆ ಇಲ್ದಿರೋ ಹಾಗೆ ನಾವು ವಾಹನ ಚಲಾಯಿಸಿ ಅಪಘಾತ ಆಗೋದು, ಅದರಲ್ಲಿ ಒಂದು ಕ್ಲೇಮ್ ಅಮೌಂಟ್ ಅಂತ ನ್ಯಾಯಾಲಯದಲ್ಲಿ ವಿಧಿಸ್ತಾರೆ. ಆ ಮೊತ್ತವನ್ನು ಕೂಡ ಯಾರಿರ್ತಾರೆ ಅಪಘಾತ ಮಾಡಿದವರು ಅವರು ಬರ್ಸ್ಬೇಕಾಗುತ್ತೆ. ಎಷ್ಟು 1 10 ಲಕ್ಷ 20 ಲಕ್ಷ ಆ ಥರ ಎಲ್ಲ ಆರ್ಡರ್ ಮಾಡ್ತಾರೆ. ಅದೆಲ್ಲ ವಿದ್ಯಾರ್ಥಿಗಳು ಯಾರು ಪೋಷಕರು ಇರ್ತಾರೋ ಅವರೇ ಕಟ್ಟಬೇಕಾಗುತ್ತೆ. ಯಾರು ಅಪಘಾತ ಮಾಡಿದ್ರೋ ಅವರು ಅದನ್ನ ಕಟ್ಟಬೇಕಾಗುತ್ತೆ. ಹೆಚ್ಚೆಚ್ಚು ಈ ಒಂದು ಅಪಘಾತ ನಡೆಯೋದು ನಮಗೆ ಆ ಕಾನೂನಿನ ಬಗ್ಗೆ ಜಾಗೃತಿ ಯಾರೂ ಇಲ್ದಿರೋ ಕಾರಣನೇ ಈ ಥರ ಆಗ್ತಿರುತ್ತೆ. ಇನ್ನೂ ಒಂದು ಕೆಲವೊಂದು ಕಾರಣಗಳು ಹೇಳ್ಬೇಕಂದ್ರೆ
ಕುಡಿದು ವಾಹನ ಚಲಾಯಿಸೋದು. ಅದೇ ಥರ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಏನಾಗೋದಿಲ್ಲ ಬಿಡು ನನಗೆ ಅನ್ನೋ ಒಂದು ಮನಸ್ಥಿತಿಲಿ ನಾವು ವಾಹನ ಚಲಾಯಿಸ್ತಿರ್ತೀವಿ ಅಲ್ವಾ. ಆದರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲಿ ಮುಂದೆ ಏನಿದೆ ಅಂತ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಹೆಚ್ಚು ಜಾಗೃತಿಯಿಂದ ನಾವು ವಾಹನನ ಚಲಾಯಿಸಬೇಕು. ಆದರೆ ಈ ಒಂದು ಯೂತ್ದು ಹುಮ್ಮಸ್ಸಿದ್ದಾಗ ಅದನ್ನು ನಮಗೆ ತಲೆಗೆ ಬುದ್ಧಿ ಒಳಗಡೆ ಬರೋದಿಲ್ಲ. ಜೋಶಾಗಿ ನಾವು ಓಡಿಸ್ತಾ ಇರ್ತೀವಿ, ಹೆಲ್ಮೆಟ್ ಧರಿಸ್ದಿರ ಓಡಿಸ್ತಿರ್ತೀವಿ. ಅದೇ ರೀತಿ ಮದ್ಯಪಾನ ಮಾಡಿ ನಾವು ವಾಹನ ಚಲಾಯಿಸ್ತಿರ್ತೀವಿ ಅಲ್ವಾ. ನಮ್ಮ ಒಬ್ಬರು ಸ್ನೇಹಿತರಿದ್ರು, ಅವರು ಏನು ಹೇಳಿದ್ರು, ನಾನು ಯಾವುದೋ ಒಂದು ಇಲಾಖೆಯಲ್ಲಿದ್ದೀನಿ, ನನಗೇನು ಪರವಾಗಿಲ್ಲ, ನಾನು ಇಲಾಖೆ ಕಾರ್ಡ್ ಮುಗಿಸಿದ್ರೆ ಪೊಲೀಸರು ನಮ್ಮನ್ನ ಕೇಳೋದಿಲ್ಲ, ಇನ್ಶೂರೆನ್ಸ್ ಅದಕ್ಕೆ ನಾನು ಮಾಡಿಸಿಲ್ಲ ಅಂತ ಹೇಳ್ತಾ ಇದ್ದೀನಿ. ಆದರೆ ಹಾಗಾಗೋದಿಲ್ಲ. ಅವರು ಅದ್ರ ಬಗ್ಗೆ ಸರಿ ತಿಳ್ಕೊಂಡಿರಲಿಲ್ಲ, ನಮಗೆ ಗೊತ್ತಿರೋರು ಅಲ್ವಾ. ಅದು ಪೊಲೀಸ್ಗೋಸ್ಕರ ನಾವು ಏನು ಕಾಯ್ದೆ ಕಾನೂನಿದೆ ಅದನ್ನ ಪಾಲನೆ ಮಾಡಬೇಕಾಗಿಲ್ಲ. ಆದರೆ ಅದನ್ನ ನಮ್ಮ ಒಳ್ಳೆಯದಕ್ಕೆ ಪಾಲನೆ ಮಾಡಬೇಕು. ಯಾವಾಗ ನಾನು ಆ ಒಂದು ಇದರಿಂದ ಕ್ಷಣದಲ್ಲಿ ಪೊಲೀಸರಿಂದ ತಪ್ಪಿಸ್ಕೊಳ್ಬೋದು, ನಾನು ಈ ಇಲಾಖೆಯಲ್ಲಿದ್ದೀನಿ, ನನಗೇನು ಇನ್ಶೂರೆನ್ಸ್ ಬೇಡ ಬಿಡಿ ಅಂತ ಅಂದ್ಬಿಟ್ಟು. ಆದರೆ ಏನಾದರೂ ಅಪಘಾತ ಆದರೆ ನ್ಯಾಯಾಲಯದಲ್ಲಿ ಏನು ಹೇಳ್ತಾರೆ, ಆ ಆಕ್ಸಿಡೆಂಟ್ ಆಗಿದ್ದ ದಿನ ವಿಮಾ ಪತ್ರ ಇತ್ತ ನಿಮ್ಮ ಹತ್ರ ಅಂತ ಕೇಳ್ತಾರೆ. ವಿಮಾ ಪತ್ರ ಇಲ್ಲ ಅಂದರೆ ಆ ಗಾಡಿನ ನ್ಯಾಯಾಲಯದಲ್ಲೇ ನೀವು ಬಿಡಬೇಕಾಗುತ್ತೆ ಅಲ್ವಾ. ನಾವೆಷ್ಟಷ್ಟು ಮಾಹಿತಿಗಳು ಈ ಕಾಯ್ದೆ ಬಗ್ಗೆ ಇದೆ, ಇದೆಲ್ಲ ಈ ದಿನ ಒಂದು ಕಾರ್ಯಕ್ರಮದಲ್ಲಿ ನಾವು ರೂಲ್ಸ್ ಗೊತ್ತಿರಲ್ಲ. ಯಾಕಡೆ ಹೋಗ್ಬೇಕು, ಯಾಕಡೆ ಬರಬೇಕು, ಎಲ್ಲಿ ನಿಲ್ಸ್ಬೇಕು, ಪಾರ್ಕಿಂಗು ಮಧ್ಯ ರೋಡ್ ನಿಲ್ಸ್ಕೊಂಡು ನಾನು ನೋಡ್ತಿರ್ತೀನಿ. ಮಧ್ಯ ರೋಡ್ ನಿಲ್ಸ್ಕೊಂಡು ಫೋನ್ ಮಾಡ್ತಿರ್ತಾರೆ. ಹಿಂದೆ ಏನಾದ್ರು ಬಂದು ಅವ್ನು ಬ್ರೇಕ್ ಫೇಲ್ ಆಗಿ ರಾಜಾರಕ್ಕೆ ಹೋಗ್ಬಿಟ್ಟು ನಾವು ಗುಡಿಯಲ್ಲಿ ಆ ಕಡೆ ರೋಡಲ್ಲಿ ಮತ್ತೆ ಗಾಡಿ ಇದಾವಲ್ಲ, ಸುಮಾರು ಅದು ಕೆಟ್ಟದಾಗಿದ್ದು ಒಂದು 10 ಜನ ಯುವಕರು ಹೋಗಿದ್ದಾರೆ ಆ ಗಾಡಿ. ಯಾವಾಗ ಏನಾಗ್ತದೆ ಗೊತ್ತಿರಲ್ಲ, ನೀವು ಹೇಳ್ದಂಗೆ ಕೇಳಲ್ಲ. ಇತ್ತೀಚೆಗೆ ಕಾಮ ಎಲ್ಲ ಏನಮ್ಮ ಇದಕ್ಕೇನಾಗ್ತದೆ ಕುಡಿದ್ಬಿಡೋಣ ಅಂತೇಳಿ ಕುಡಿದು ಡ್ರೈವಿಂಗ್ ಮಾಡಿದ್ರೆ ಅದೇನಾದರೂ ಪೊಲೀಸರು ಸಿಕ್ಕಾಕೊಂಡ ಮಿಷಿನಲ್ಲಿ ಬಂತು ಅಂದ್ರೆ 10,000 ರೂಪಾಯಿಗಿಂತ 1 ರೂಪಾಯಿ ಕಡಿಮೆ ಫೈನ್. ಕುಡಿದದ್ದು ಮತ್ತೆ ಆರೋಗ್ಯ ಕೆಡಿಸ್ಕೊಂಡು ಮತ್ತೆ 10,000 ರೂಪಾಯಿ ಫೈನ್ ಕಟ್ಟಿ ನಿನ್ನೆ ಒಂದು ಬಂತು. ನಿನ್ನೆ ನಮ್ಮ ಮನೆ ನ್ಯಾಯಾಲಯದಲ್ಲಿ ಮೇಲ್ಕೋರ್ಟಲ್ಲಿ 10,000 ರೂಪಾಯಿ ಫೈನ್ ಹಾಕಿದ್ರು. ಬೈಕಲ್ಲಿ ಕುಡಿಬೇಕಾದ್ರೆ ಕೇಸ್ ಹಾಕಿದ್ರು, ಕಟ್ಟಕ್ಕೆ ದುಡ್ಡಿಲ್ಲ ಅಂದ್ರೆ ತಪ್ಸ್ಕೊಂಡು ಹೋಗ್ತಾರೆ. ಇಲ್ಲ ಅಂತ ಹೇಳಿಲ್ಲ, ನಾಳೆ ಕಟ್ತೀನಿ ಅಂತ ಹೇಳಿ ಮರು ದಿವಸ ಬಂದ ಕಟ್ತೀನಿ ಅಂತೇಳಿ ಅವಕಾಶ ಇಲ್ಲ. 10,000 ಕಟ್ಟಲಿಲ್ಲ ಅಂದ್ರೆ 20 ದಿವಸ ಜೈಲಿಗೆ ಹೋಗ್ಬೇಕಂತ. ಇಲ್ಲ ಸ್ವಾಮಿ ನಿನ್ನೆ ಅರ್ಜೆಂಟ್ ಇತ್ತು, ಏನಾಯ್ತು, ಯಾರಿಗೆ ಆಕ್ಸಿಡೆಂಟ್ ಆಗಿದ್ದು ಹೋಗಿದ್ದೆ, ಕಟ್ತೀನಿ ಅಂದ್ರೆ ನಿನ್ನೆ ಮುಗಿದೋಯ್ತು ಡೇಟ್ ಅಂತ ಹೇಳಿ ಹೋಗ್ಬೇಕಾಯ್ತು. ಮೊದಲು ಕುಡಿದಿದ್ದಂತೂ 10,000 ರೂಪಾಯಿ ಫೈನ್ ತಗೊಂಡು ಹಾಕಿದ್ದು, ಇವನು ತಪ್ಪಿಗೆ ಹಾಕಿದ್ದು, ಅದನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಏನಾದ್ರು ಒಂದು ಅಪ್ಲಿಕೇಶನ್ ಹಾಕಿ ನಾಳೆ ಕೊಡ್ತೀನಿ ಸ್ವಾಮಿ ಅಂದ್ರೆ ಏನಾದ್ರು ಆಗ್ತದೆ. ಆಮೇಲೆ ಸಾಹೇಬರು ಇಲ್ಲ 20 ದಿವಸ ಅದು ಕಟ್ಟಿಲ್ಲ, 20 ದಿವಸ ಒಳಗೆ ಹೋಗ್ಬಿಡಪ್ಪ ಅಂತ ಹೇಳಿದ್ರು. ಆಮೇಲೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಅರ್ಜಿ ಕೊಟ್ಬಿಟ್ಟು, ಇಲ್ಲ ಸ್ವಾಮಿ ನಿನ್ನೆ ಅವರು ರಿಲೇಷನ್ಗೆ ಹಾಗೆ ಆಕ್ಸಿಡೆಂಟ್ ಆಗಿತ್ತು ಅಂದರೆ ಫೋನ್ ಬಂದಿದೆ, ಅವ್ರನ್ನ ಆಸ್ಪತ್ರೆಗೆ ಕಳ್ಸಕ್ಕೆ ಹೋಗಿದ್ದಾನೆ. ಮತ್ತೆ ತಾಯಿಗೆ ಒಬ್ಬರಂತೆ ಮನೇಲಿ ಬೆಡ್ ರಿಟರ್ನ್ ಅಂತೆ, ಮಡ್ಕೊಂಡು ಗುಳಿಗೆ ಕೊಡಬೇಕು, ಊಟ ಕೊಡ್ಬೇಕಂದ್ರೆ ಅವ್ನು ಒಬ್ಬನೇ ಸ್ವಾಮಿ. ಜೈಲಿಗೆ ಹೋಗ್ಬಿಟ್ಟು ತಾಯಿ ನೋಡ್ಕೊಳ್ಳೋದಿಲ್ಲ ಸರ್. ಸತ್ಯ ಹೇಳಿದ್ವಿ. ಅವಾಗ ಮಾನ್ಯ ನ್ಯಾಯಾಧೀಶರು ಕನ್ವಿನ್ಸ್ ಆದರು, ಆಯ್ತು ಇನ್ನೊಂದ್ಸಲ ಮಾಡ್ಬಾರ್ದು ಅಂತೇಳಿ ದಂಡ ಕಳಿಸ್ಬಿಟ್ಟು. ಯಾವ ಕೆಲಸಕ್ಕೆ ದೊಡ್ಡ ಗನಂದಾರಿ ಕೆಲಸ ಅಲ್ಲ, ಯಾರನ್ನ ಮುಂದೆ ಹೇಳ್ಕೊಳಕ್ಕೂ ನಾವು ನಾಚಿಕೆ. ಹಿಂಗೆ ಹಾಕಿದ್ರು, ಫೈನ್ ಹಾಕಿದ್ರು, ಹಿಂಗಾಗಿತ್ತು ಕಟ್ಟಲಿಲ್ಲ, ಜೈಲಿಗೆ ಹೋದ್ವಿ ಅಂದ್ರೆ ಅದಕ್ಕೂ ನಾಚಿಕೆ. ಮನೆಗೆ ಹೇಳ್ಕೊಳಕ್ಕಾಗಲ್ಲ, ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕ. ದಯವಿಟ್ಟು ಹೇಳ್ತೀನಿ, ಯಾವುದೇ ಈ ಸರ್ಕಾರಕ್ಕೆ ಲಾಭ ಇರ್ಬೋದು, ಇನ್ನೊಬ್ಬರು ಲಾಭ ಇರ್ಬೋದು ಅಂತ ಹೇಳ್ತೀನಿ. ನಿಮ್ಮ ಜೀವನ ಹಾಳು ಮಾಡಿಕೊಂಡು, ನಿಮ್ಮ ಲೈಫು ಹಾಳು ಮಾಡಿಕೊಂಡು ಇನ್ನೊಬ್ಬ ಸರ್ಕಾರದ ಬಗ್ಗೆ ಯೋಚನೆ ಮಾಡ್ಕೋಬೇಡಿ. ಅದು ಭಾಳ ತಪ್ಪಾಗ್ತದೆ. ಕುಡಿದಿದ್ರೆ ಕಾಲು ಮುರಿತವೆ, ಕೈ ಮುರಿತವೆ. ಮತ್ತು ಹೆಲ್ಮೆಟ್ ಇಲ್ದಂಗೆ ಬೈಕ್ ಹೋಗ್ತಾ ಇದ್ದೆ. ಒಂದು ಇನ್ಸಿಡೆಂಟು, ನಾನು ಮೊನ್ನೆ ತುಮಕೂರಿಂದ ಬರ್ಬೇಕಾದ್ರೆ ಯಾರೋ 1 ಇಬ್ರು ಬಸ್ಸಲ್ಲಿ ಹತ್ಕೊಂಡು